ಹೊಂಟಂಗೈತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ವೀಕ್ಷಕರೇ, ಇವತ್ತು ನಾನು ಬೇರೆಲ್ಲೂ ಬಂದಿಲ್ಲ, ಬೆಂಗಳೂರು ಬಿಟ್ಟು ಅದೇ ಚಿಕ್ಕಬಳ್ಳಾಪುರ ತಾಲೂಕು. ಮಗ 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 ಓಹೋ ಮಗ ಮಗ ಹೇಳು ಮಗ, ಯಾವೂರು ಮಗ? ಪೆರೇಸಂದ್ರ ಮಗ. ಪ್ರದೀಪ್ ಈಶ್ವರ ಊರು ಮಗ ನಿಮ್ದು ಅಲ್ವಾ ಮಗ? ಹೆಂಗಿದ್ಯಾ ಮಗ? ಚೆನ್ನಾಗಿದೆ. ಲೈಫಲ್ಲಿ ಏನು ಅಚೀವ್ ಮಾಡ್ತಾ ಇದೀಯ ಮಗ? BCA ಮಾಡ್ತಾ ಇದ್ದೀನಿ. BCA ಮಾಡ್ತಾ ಇದೀಯ ಮಗ. ಮುಂದೆ ಏನು ಮಾಡಬೇಕು ಅನ್ಕೊಂಡಿದ್ಯಾ ಮಗ? ಹೇಳು ಮಗ, ಹೇಳು ಹೇಳು ಮಗ. ಬಿಸ್ನೆಸ್ ಮಾಡೋಣ. ಬಿಸ್ನೆಸ್ ಆಫರ್ ಕ್ಲೋಸಸ್ ಸೂನ್. ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ಯಾ? ಮತ್ತೆ ಹೆಂಗೆ ನಿಮ್ಮ ಪ್ರದೀಪ್ ಈಶ್ವರ್ ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿಸ್ತವ್ರ? ಏನು ಕತೆ? ಮಾಡಿಸ್ತಾ. ಯಾಕೋ ನಾಚ್ಕತೆ ಇದೆಯಾ? ಏನು ಹುಡುಗಿರೇ ನೆಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾರಪ್ಪ. ಇವನು ಆ ಕಡೆಗೂ ಈ ಕಡೆಗೂ ಒಲಾಡ್ಗೊಮ್ಮೆ ಒಲಾಡ್ಕೊಂಡು ಬಾರ ಇಲ್ಲಿ. ಏನು ಕೇಳ್ರಿ. ಇವ್ನು ಹೇಳಪ್ಪ, ನಿನ್ನ ಹೆಸರು? ಸ್ವರೂಪ್ ಸರ್. ನಿಮ್ದು ಯಾವೂರಪ್ಪ? ಸ್ವರೂಪ? ಸಾರ್ಲಿ. ಹಾಂ, ಸಾರ್ಲಿ ಸಾರ್ಲಿ, ಶಿಲ್ಘಾಟ ತಾಲೂಕು. ಶಿಡ್ಲಘಟ್ಟ ತಾಲೂಕಾ? ಈ ಕಡೆ ಬರಲ್ವ? ಚಿಕ್ಕಬಳ್ಳಾಪುರಕ್ಕೆ ಬರಲ್ವ ನಿಮ್ಮದು? ಬಿಡು ಹಂಗಾರೆ. ಚಿಕ್ಕಬಳ್ಳಾಪುರದ ಬಗ್ಗೆ ನೀನು ಕೇಳಬೇಕು ಪಾಪ, ನೀನು ಬೇರೆ ಊರವರು. ಹಾಂ, ಬರೋಕಂದ ಏನೋ ಬೆಳ್ಳಿ ಹೊಡಿತಾ ಇದೆಯಾ? ಬರೋ ಇಲ್ಲಿ, ಬರೋ 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 ಮಗ. ಅವ್ರ ಇವ್ರ ಕಡೆ ಕೈ ಮಾಡಿ ತೋರಿಸ್ಬೇಡ ಮಗ. ನೀನು ಮಾತಾಡೋ ಮಗ. ಏನು ಮಾತಾಡ್ಲಿ ಇವನು. ನನ್ನ ಹೆಸರು ಅಭಿ ಅಂತ. ಅಭಿ. ನಿನ್ನ ಹೆಸರೇನು ಮಗ? ಭರತ್. ಭರತ್. ಅಕ್ಷಯ್. ಅದೇ ಒಟ್ಟಿಗೆ ನಿಂತಾಗ ಎಲ್ರಿಗೂ ಧೈರ್ಯ ಬರುತ್ತೆ ಮಾತಾಡಕ್ಕೆ. ಹೆಂಗಿದೆ ಮಗ ಒಗ್ಗಟ್ಟಲ್ಲಿ ಮಗ? ಹೌದು ಮಗ. ಹೆಂಗಿದೆ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್? ಚಿಕ್ಕಬಳ್ಳಾಪುರ ಹೇಳಕ್ ಮಾತ್ರ ಅಷ್ಟೇ. ಹೇಳಕ್ ಮಾತ್ರ ಎಷ್ಟು? ಅಷ್ಟೇ. ಅದೇ ಎಷ್ಟು? ನೀವ್ ಎಷ್ಟು ಅನ್ಕೊಂಡ್ರೆ ಅಷ್ಟು. ಅಲ್ಲ, ನೀವ್ ಹೇಳ್ಬೇಕು, ನನಗೆ ಗೊತ್ತಿಲ್ಲ, ನಾನು ಬೇರೆ ಊರಿಂದ ಬಂದಿನಿ. ಹೌದಾ? ನಮ್ಮ ಪ್ರದೀಪ್ ಅನ್ನ ಅವ್ರು ಏನು ಮಾಡ್ತಿಲ್ಲ, ಸುಮ್ಮನೆ ಮಾತಷ್ಟೇ. ಅಷ್ಟೇ. ಏನೋ ಮನೆಗೆಲ್ಲ ಭೇಟಿ ಕೊಡ್ತಾ ಇದ್ರು, ಆಂಬುಲೆನ್ಸ್ ಗಿಂಬುಲೆನ್ಸ್ ಎಲ್ಲ ಕೊಟ್ಟಿದ್ದೀನಿ ಅಂದ್ರು. ಎಲ್ಲ ಮಾತು ಮಾತ್ರ ಅಷ್ಟೇ. ಅವೆಲ್ಲ ಈ ಕಡೆ ಬನ್ನಿ, ಅಲ್ಲೇನೋ ಲೈಟಿಂಗ್ ಪ್ರಾಬ್ಲಮ್. ನೀನ್ ಕಾಣ್ತಾ ಇಲ್ವಂತೆ. ಹೇಳು ಹೇಳು ಮಗ. ಏನೋ ವೋಟಿಂಗ್ ಟೈಮು ಏನಾರು ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಮನೆ ಹತ್ರ ಎಲ್ಲ. ಈ ತರ ಮಾಡ್ತೀವಿ, ಫ್ರೀ ಆಂಬುಲೆನ್ಸ್ ಹಾಕ್ತಿವಿ, ಅದ್ ಮಾಡ್ತೀವಿ ಎಲ್ಲ ಹೇಳ್ತಾರೆ. ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರೆ ಕಲರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕಲ್ರು ಅಂದ್ರೆ ಕಳ್ರು. ನೀ ಕಲ್ಕು ಅಂದ್ರೆ ನನಗೆ ಯಾವ್ದೋ ಕಲ್ಕಂದಿಲ್ಲ, ನಾನು ಕಲ್ರು ಅಂದೆ. ಕಳ್ರು, ಕಳ್ಳರು ಯಾವ್ದೋ ಒಂದು. ಯಾವ್ದೇಳು? ಕಲ್ಲರು, ಕಳ್ಳರು. ತೀಫ್. ತೀಫ್ ಬೇಡಪ್ಪ, ನಮಗೆ ಕನ್ನಡನೇ ಬೇಕು. ದೊಂಗಲ್ ಚಾಣೆ ಐಪಣ್ಣವ್ರು ಬೇಡ ನಮಗೆ ತೆಲುಗು. ದೊಂಗನ ಮಕ್ಳು ಜಾಸ್ತಿ ಅವ್ರೆ. ದೊಂಗಲ್ ಮಕ್ಳು ಜಾಸ್ತಿ ಅವ್ರೆ. ಏನು ಫುಲ್ ಪಿಕ್ ಪ್ಯಾಕೆಟ್ಸಾ? ಪಿಕ್ ಪ್ಯಾಕೆಟ್ಸು. ಬಸ್ ರಶ್ ಆದಾಗ ಫುಲ್ ಬಂದು ಮೊಬೈಲ್ ಕತ್ಕೊಂಡು ಹೋಗೋದು. ಇಲ್ಲಾಂದ್ರೆ ಏನಾದ್ರು ಅಮಾಯಕರು ಸಿಕ್ಕಿದ್ರೆ ಆಡ್ಸ್ಕೊಂಡ್ ಬರೋದು. ಅಮಾಯಕರು ಸಿಕ್ಕಿದ್ರೆ ಏನೇನೋ ಮಾಡ್ತಾರೆ. ರ್ಯಾಗಿಂಗ್ ಮಾಡೋದು, ಇಲ್ಲಾಂದ್ರೆ ಬೆದರ್ಸೋದು. ಅದೇ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಮಾಡ್ತಾರೆ. ಒಂದು 2 ದಿನ 3 ದಿನ ಚೆನ್ನಾಗಿರುತ್ತೆ. ಕಂಪ್ಲೇಂಟ್ ಕೊಟ್ಟಾಗ ಬಿಡು. ಸುಮ್ಮನೆ ಹಿಂಗೆ ಒಂದು ರೌಂಡ್ ಬರಲ್ವಾ? ಬರಲ್ಲ. ಬೀಟ್ ಬರಲ್ವಾ? ಇಲ್ಲ, ಯಾವಾಗ ಒಂದ್ಸಲ ಬರ್ತಾರೆ ಅಷ್ಟೇ. ಯಾವಾಗ್ಲೂ ಒಂದ್ಸಲ ಬರ್ತಾರೆ. ಪ್ಲಾಟ್ಫಾರ್ಮ್ ಒಂದೊಂದು ಪ್ಲಾಟ್ಫಾರ್ಮ್ ನಂಬರ್ಗೂ ಒಂದೊಂದು CC ಕ್ಯಾಮ್ರಾ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಪ್ಲಾಟ್ಫಾರ್ಮ್ ನಂಬರ್ಗೆ CC ಕ್ಯಾಮ್ರಾ ಇಡ್ಬೇಕಾ? ಅಷ್ಟೊಂದು ಗಬ್ಬೆದೈತೇನ್ರು ಬಸ್ ಸ್ಟ್ಯಾಂಡ್? ಏನೋ ಆ ಕಡೆ ಕಲ್ತನ ಮಾಡ್ಬಿಟ್ರೆ ಈ ಕಡೆ ನೋಡಿದ್ರೆ ಕಾಣಿಸಲ್ವಲ್ಲ. ಹಂಗೆ. ಮತ್ತೆ ಬೇರೆ ರೋಡು ಗುಂಡಿ ರಸ್ತೆ? ರೋಡು ಗುಂಡಿ ಎಲ್ಲ ಅಷ್ಟೇ. ಅಷ್ಟಕ್ಕಷ್ಟೇ. ಅಷ್ಟೇ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ನಮ್ದು ಗೌರಿಬಿದ್ನೂರು. ನಮ್ದು ಗೌರಿಬಿದ್ನೂರು. ಇವರಲ್ವಾ ನಿಮ್ಮ MLA? ಪುಟ್ಟಸ್ವಾಮೇಗೌಡ್ರು. ಹೆಂಗೆ ವ್ಯವಹಾರ? ತುಂಬಾ ಒಳ್ಳೆಯವರು. ಬಹಳ ಒಳ್ಳೆಯವರು. ಎಲ್ಲರೂ ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ಹೇಳ್ಬೇಕು ನನಗೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಡಬಗ್ಗರಿಗೆಲ್ಲ ಬೋರ್ಗಳು ಹಾಕ್ಸ್ಕೊಟ್ಟಿದ್ದಾರೆ. ಕರಪ್ಷನ್ ಇಲ್ಲ. ನೋ ಕರಪ್ಷನ್. ಅವ್ರಿಗೆ ದುಡ್ಡು ಬೇಕಾಗಿಲ್ಲ. ಯಾರೇ ಹೋಗಲಿ ಸ್ಪಂದನೆ ಮಾಡ್ತಾರೆ. ಪ್ರತಿ ಬಡವರಿಗೂ ಮದುವೆಗೆ ಇನ್ವಿಟೇಷನ್ ತಗೊಂಡ್ರೆ 5,000 ರೂಪಾಯಿ ಕೊಡ್ತಾರೆ. ಮದುವೆಗೆ ಇನ್ವಿಟೇಷನ್ ಕಾರ್ಡ್ ತಗೋದ್ರೆ 5,000 ರೂಪಾಯಿ ಕೊಡ್ತಾರೆ. ನಾವು ತಗೊಂಡೋಗಿ ಕೊಡೋಣ ಅತ್ಲಾಗಿ 5,000 ರೂಪಾಯಿ ಬರ್ತಾರೆ. ಪಕ್ಕನಾ? ಪಕ್ಕ ಕೇಳಿಸ್ಕೊಂಡ್ರಪ್ಪ. ಇನ್ವಿಟೇಷನ್ ಕಾರ್ಡ್ ತಗೊಂಡೋಗಿ ಗೌರಿಬಿದ್ನೂರು ತಗೊಂಡೋಗಿ ನಮ್ಮ ಪುಟ್ಟಸ್ವಾಮೇಗೌಡರು ತಗೊಂಡೋಗಿ. ಅಲ್ಲ, ಆ ತಾಲೂಕ್ನವ್ರಿಗೆ ಮಾತ್ರ ಕೊಡ್ತಾ ಇರೋದು. ಆ ತಾಲೂಕ್ನವ್ರಿಗೆ ಮಾತ್ರ? ಆ ತಾಲೂಕ್ನವ್ರಿಗೆ ಮಾತ್ರ. ಏನ್ ನ್ಯಾಯವೇ ಇದು? ಅದು ನನಗೆ ಗೊತ್ತಿಲ್ಲ. ಆ ತಾಲೂಕ್ನವ್ರಿಗೆ ಕೊಡ್ತಾ ಇದ್ದಾರೆ. ಆಯ್ತು, ಓಕೆ. ಈ ವಿಷಯ ಗೊತ್ತಿರ್ಲಿಲ್ಲ. ಗೌರಿಬಿದ್ನೂರು ತಾಲೂಕ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಹೋದ್ರೆ 10,000ನಾ? ಅಲ್ಲ, ಒಂದು 10,000. ಒಂದು ಇನ್ವಿಟೇಷನ್ 5,000. ಹುಡುಗನ ಕಡೆಯಿಂದ ಒಂದು, ಹುಡುಗಿ ಕಡೆಯಿಂದ ಒಂದು. 10,000 ರೂಪಾಯಿ. ಮದುವೆಗೆ ಬರ್ತಾರಾ? ಮದುವೆಗೆ ಹೋಗ್ತಾರೆ. ಪ್ರೆಸೆಂಟೇಷನ್ ಕೊಡ್ತಾರೆ, ಸ್ಪಂದನೆ ಮಾಡ್ತಾರೆ. ಒಳ್ಳೆಯವರು. ಯಾರಿಗೂ ಕಾರ್ಡಿಗೆ 5,000 ಕೊಡುವಷ್ಟು ದುಡ್ಡು ಇಟ್ಟವ್ರೇನ್ರಿ ಅವರು? ಕೊಡ್ತಾ ಇದ್ದಾರೆ. ದುಡ್ಡೆಲ್ಲಿಂದ ಸಂಪಾದನೆ ಮಾಡಿದ್ದಾರೆ. ಸಂಬಳ ಎಷ್ಟಿರ್ಬೋದು?
ಅವ್ರಿಗ ಸಂಬಳ ಎಲ್ಲ ಮೊದಲಿಂದ ಇದು ಇದೆ ಎಮ್ ಎಲ್ ಎಗಳಿಗೆಲ್ಲ ಸಂಬಳ ಇಷ್ಟಮ್ಮ? ಅಲ್ಲ ಸಂಬಳ ಅಂತಲ್ಲ, ಮೊದಲಿಂದ ಸಂಪಾದನೆ ಮಾಡಿದ್ದಾರೆ, ಮೊದಲಿಂದ ಸಂಪಾದನೆ ಮಾಡಿದ್ದಾರೆ. ಯಾವ ಒಳ್ಳೆಯವರು ತರ ಅಂದ್ರೆ ದುಡಿಮೆ ಬಿಸ್ನೆಸ್ ಏನಾರು ಇದೆಯಾ? ದುಡಿಮೆ ಬಿಸ್ನೆಸ್ ಅಲ್ಲಿ ಮಾಡಿದ್ದಾರೆ. ಬಿಸ್ನೆಸ್ ಅಲ್ಲಿ ಮಾಡಿದ್ದಾರೆ, ಅದೇ ಬೇರೆ ತರ ಮಾಡಿಲ್ಲ. ಈ ಕರೆಂಟ್ ಬೇರೆ ಥರ ಕರೆಂಟ್ ಬರುತ್ತಲ್ಲ, ಜನಗಳಿಗೆ ಯಾವ ರೀತಿ ಯಾವ ಪಾರ್ಟಿಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ ಅವರು, ಯಾವ ಪಾರ್ಟಿಯವ್ರಿಗೂ ತೊಂದರೆ ಕೊಡ್ತಿಲ್ಲ. ತುಂಬ ಒಳ್ಳೆಯವರು ಅಂದರೆ ಅಷ್ಟು. ಅವ್ರು ಯಾವ ಪಾರ್ಟಿ? ಅವ್ರು ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್. ಯಾಕಂದ್ರೆ ನಾವು ಯಾರ್ದು ತಿಳ್ಕೊಂಬರಲ್ಲ. ತಿಳ್ಕೊಂಬಂದ್ರೆ ಏನಾಯ್ತದೆ ಹೇಳಿ? ತಿಳ್ಕೊಂಬಂದ್ರೆ ಏನಾಗುತ್ತೆ ಹೇಳಿ? ಇವ್ನು ತಿಳ್ಕೊಂಡು ಬೇಕು ಅಂತಾನೆ ಬಂದವನೇ ಅಂತ. ಅದಕ್ಕೆ ನಾವು ಯಾವ್ದು ತಿಳ್ಕೊಂಬರಲ್ಲ ನಾವು. ಯಾರಿಗೂ ತೊಂದರೆ ಇಲ್ಲ, ಯಾರಿಗೂ ಏನು ಅವ್ರಿಗೆ ಏನಾದ್ರು ಅಂದರೆ ಕೂಡ ಅವ್ರು ತೊಂದರೆ ಮಾಡಲ್ಲ. ಅಷ್ಟು ಒಳ್ಳೆಯವರು. ಅಷ್ಟು ಒಳ್ಳೆಯವರು. ಅಷ್ಟು ಪರವಾಗಿಲ್ಲ ಹಂಗಾರೆ. ತುಂಬ ಒಳ್ಳೆಯವರು. ಇಂಡಿಪೆಂಡೆಂಟು. ಸೊ ನೀವು ಆ ಪಕ್ಷ ಈ ಪಕ್ಷ ಅನ್ನೋದೇ ಇಲ್ಲ. ನಾವು ಪಕ್ಕ ದಳದವರು. ಓ, ಆದ್ರೂ ಅವರು ಒಳ್ಳೆಯವರು ಅಂತ ಓಟ್ ಹಾಕಿದ್ವಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರಲ್ಲ, ಹೆಂಗೆ ಸಮಾಚಾರ? ನಮಗೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ಒಲವಿದೆ. ಸಿದ್ದರಾಮಯ್ಯ ಮೇಲೆ ಒಲವಿದೆ, ಡಿ ಕೆ ಶಿವಕುಮಾರ್ ಒಲವಿಲ್ಲ. ವೈ, ಯಾಕೆ? ನಮಗೆ ಒಲವಿಲ್ಲ. ಯಾಕೆ ಇಲ್ಲ? ಅಷ್ಟೇ ಇಲ್ಲ. ಇಲ್ಲ. ಯಾಕೆ? ಉತ್ತರ ಇಲ್ಲ. ಯಾಕೆ ಡಿ ಕೆ ಬೇಕೆ? ಬೇಡ. ಓಕೆ, ಆಗಿದಾರ ಸಂತೋಷ. ಬನ್ನಿ ಮೇಡಮ್, ಬನ್ನಿ ಸರ್. ಏನ್ ನಿಮ್ಮ ಹೆಸರು? ಅನ್ಸೂಯ. ಏನ್ ಕೆಲಸ ಮಾಡ್ತೀರಾ? ಹೌಸ್ ವೈಫಾ? ಕಣ್ಣು ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮ್ಗೆ? ಏನಿಲ್ಲ, ತೊಂದರೆ ಏನಿಲ್ಲ ಅಲ್ಲ ಹಂಗಾರೆ. ಅದಕ್ಕೆ ಕೇಳಿದೆ ನಿಮ್ಗೆ. ಮತ್ತೆ ಏನ್ ಸಮಾಚಾರ? ಏನೇ ಪ್ರಾಬ್ಲಮ್ ಇದ್ರು ಹೇಳ್ಬೇಕು. ಆರೋಗ್ಯವಾಗಿ, ಅಭಿವೃದ್ಧಿಯಾಗಿ. ನಿಮ್ಮ ಊರು ಯಾವುದು? ಚಿಂತಾಮಣಿ. ಯಾರು ನಿಮ್ಮ ಎಮ್ ಎಲ್ ಎ? ಸುಧಾಕರ್ ಅವರು ಕೆಲಸ ಮಾಡಿಸ್ತವ್ರ? ಮಾಡಿಸ್ತಾ ಇದ್ದಾರೆ ಸರ್. ಏನ್ ಕೆಲಸ ಮಾಡಿಸ್ತವ್ರೆ? ಎಲ್ಲ ರೋಡ್ ಕೆಲಸ ಅದೆಲ್ಲ ಮಾಡಿಸ್ತಾ ಇದ್ದಾರೆ. ಈಗ ಮಾಡಿಸ್ತವ್ರ? ಇವಾಗ ಈಗ ಮಾಡಿಸ್ತಾ ಇದ್ದಾರೆ. 3 ವರ್ಷ ಆಯ್ತಲ್ಲ ಗೆದ್ದು? 3 ವರ್ಷ ಆಯ್ತಲ್ಲ? ಆವಾಗಿಂದ ಮಾಡಿಸ್ತಾನೆ ಇದ್ದಾರೆ. ಅವಾಗಿಂದ? ಸರಿ ಸರ್, ಆವಾಗಿಂದ ಮಾಡಿಸ್ತಾನೆ ಇದ್ದಾರೆ. ಅವಾಗಿಂದ ಮಾಡಿಸ್ತಾನೆ ಇದ್ದಾರೆ. ಎಲ್ಲ ಅಭಿವೃದ್ಧಿ ಚೆನ್ನಾಗಿದೆಯಾ? ಏನು ಪ್ರಾಬ್ಲಮ್ ಇಲ್ವಾ? ಇಲ್ಲ. ಇದು ರೇಷನ್ ಕಾರ್ಡ್ ಎಲ್ಲ ಇದೆಯಾ ನಿಮ್ಗೆ? ಇದೆ ಸರ್. ಎಲ್ಲ ಅಕ್ಕಿ ಎಲ್ಲ ಸರಿಯಾಗಿ ಕೊಡ್ತಾವ್ರ? ಕೊಡ್ತಾವ್ರೆ. ಕಾಸೆಲ್ಲ ಸರಿಯಾಗಿ ಬರ್ತಾ ಇದೆಯಾ? ಪೆನ್ಷನ್ ದುಡ್ಡು ಯಾರಿಗೆ ಬರ್ತಾ ಇದೆ ಇದ್ರಲ್ಲಿ? ನಿಮ್ಮವ್ರಿಗೆ. ಏನ್ ಸರ್ ನಿಮ್ಮ ಹೆಸರು? ಶಿವಪ್ರಸಾದ್. ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಪೆನ್ಷನ್ ಎಷ್ಟು? 1400. 200 ಅಲ್ವಾ? 200 ರೂಪಾಯಿ ಜಾಸ್ತಿ ಮಾಡವ್ರ? ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಏನು ಪ್ರಾಬ್ಲಮ್ ಇಲ್ವಾ? ಪಕ್ಕನಾ? ಎಲ್ಲ ತಿಂಗಳ ಬರ್ತಾ ಇದೆ. ಸುಖ ಜೀವನ ಇಬ್ರದು. ಚೆನ್ನಾಗಿರಿ, ಖುಷಿಯಾಗಿರಿ. ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀರಾ? ಸಾಕು. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ನಾವು 18 ವರ್ಷ ಆಯ್ತು. 19 ಇನ್ನೊಂದು ತಿಂಗಳು ಹೋದ್ರೆ 20ರಲ್ಲಿ ಬೀಳುತ್ತೆ. 20 ವರ್ಷ. ಇಬ್ರು ಅನ್ಯೋನ್ಯವಾಗಿ ಚೆನ್ನಾಗಿದ್ದೀರಿ. ನೋ ಜಗಳ, ನೋ ಕಿತ್ತಾಟ ಅಲ್ಲ, ಅವೆಲ್ಲ ಇರ್ತದೆ ಒಳಗೆ ಸ್ವಲ್ಪ. ಏನೋ ಸದ್ಯಕ್ಕೆ ಬರುತ್ತೆ, ಮತ್ತೆ ಸರಿ ಹೋಗ್ತದೆ. ಸಂಸಾರ ಅಂದ್ರೆ ಇದು ಅಲ್ವಾ? ನೀವು ಸಕ್ಸಸ್ಫುಲ್ ದಂಪತಿಗಳು. ಏನ್ ಹೇಳ್ತೀರಾ ಇವತ್ತಿನ ಕಾಲದಲ್ಲಿ ಡಿವೋರ್ಸ್ ಮಾಡ್ಕೊಂಡು ಹೋಗೋರಿಗೆಲ್ಲ ನಿಮ್ಮ ಒಳ್ಳೆ ಉಪದೇಶ ಏನು? ಅವ್ರಿಗೆ ನಾವು ಬುದ್ಧಿ ಹೇಳ್ತೀವಿ. ಏನ್ ಹೇಳ್ತೀರಾ ಅಂತ ಬುದ್ಧಿ? ಆ ತರ ಮಾಡಬೇಡಿ. ಅನ್ಕೊಂತೀವಿ, ತಣ್ಣಗಾಗ್ತೀವಿ, ಹಂಗಲ್ಲ ಹಿಂಗಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀರಿ. ಸಂಸಾರ ಅಂದ್ಮೇಲೆ ಮನೆಯಲ್ಲಿ ಬಂದೇ ಬರುತ್ತೆ, ಅದ್ರಲ್ಲಾದ್ರೂ ಒಂದ್ರಲ್ಲಿ ಬಂದೇ ಬರುತ್ತೆ. ಅದು ಆವಾಗ ಆಗುತ್ತೆ, ಮತ್ತೆ ಮತ್ತೋಗ್ಬೇಕು. ನಾವಷ್ಟಕ್ಕೆ ನಾವು ಸರಿ ಮಾಡ್ಕೊಂಡು ಇರ್ಬೇಕು, ಬಾಳ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ಮಕ್ಕಳೇ ನಮಸ್ಕಾರ ಕಣವ. ಏನ್ ನಿಮ್ಮ ಹೆಸರು? ರತ್ನಮ್ಮ. ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಕಾಸೆಲ್ಲ ಬತ್ತೈತಾ? ಯಾವ ಕಾಸು ಅಂದ್ರೆ? ಗೃಹಲಕ್ಷ್ಮಿ ಕಾಸು ಹಿಂಗ್ ಬತ್ತೈತೆ, ಹಿಂಗ್ ಹೋಗ್ತೈತಾ? ಹೇಳಿ. ತಿಂಗಳಿಗೊಂದ್ಸತಿ ಬರುತ್ತೆ. ಯಾವ್ದನ್ನ ಹಬ್ಬ ಬಂದಾಗ ಹಾಕ್ತಾರೆ, ಆಮೇಲೆ ಹಾಕೋದು ಇಲ್ಲೇನಿಲ್ಲ. ಹಂಗೆ ಯೋಚನೆ ಬಂದಾಗ ಹಾಕ್ತಾರೆ, ಯೋಚನೆ ಬಂದಾಗ ಹಾಕಲ್ಲ. ಮತ್ತೆ ಇದು ಪೆನ್ಷನ್ ಕಾಸು? ಪೆನ್ಷನ್ ಇಲ್ಲ ಸರ್ ನಿಮಗಿಲ್ವಾ? ಬಸ್ಸೆಲ್ಲ ಫ್ರೀ ಸಿಗ್ತಾ ಇದೆಯಾ ಚೆನ್ನಾಗಿ? ಊರು ಯಾವ್ದು ನಿಮ್ದು? ಸಾದ್ಲಿ. ಯಾವ್ದು? ಸಾರ್ಲಿ. ಅಭಿವೃದ್ಧಿ ಆಗಿದೆಯಲ್ಲ? ಏನ್ ಅಭಿವೃದ್ಧಿ ಆಗಿದೆ? ರೋಡು, ಹೊಂಡ ಮಾಡ್ತಾ ಇದಾರೆ. ಈಗ ಮಾಡ್ತಾ ಇದಾರೆ. ಎಲ್ಲ ಹೊಂಡಗಳೇ. ಎಲ್ಲ ಹೊಂಡಗಳೇ. ಯಾಕ್ರವ ಬಸ್ ಬಂತ? ಹೋಗಿ ಪಾಪ ಅವಾಗಿಂದ ಕಾಯ್ತಿದ್ದೀರಿ ಅನ್ಸುತ್ತೆ. ಬಾಯ್ಸ್, ಏನೋ ಹುಡುಗ, ಏನೋ ಹೆಸರು ನಿಂದು? ನನ್ನ ಹೆಸರು ಮನು ಅಂತ. ಮನು ಅವರೇ, ಯಾವೂರು? ನಮ್ದು ಇಲ್ಲ ಪೆರೇಸಂದ್ರ. ಪೆರೇಸಂದ್ರ. ಓಹೋ ಮಗ. ಲೈಫಲ್ಲಿ ಯಾಕೆ ಮಗ ನಿನ್ಗೆ ಈ ತರ ಚಿಂತೆ? ಹೇಳು ಮಗ, ಏನ್ ನಿಮ್ ಪ್ರಾಬ್ಲಮ್? ಏನ್ ಚಿಂತೆ ಇಲ್ಲ, ಆರಾಮಾಗಿದ್ದೀನಿ. ಆರಾಮಾಗಿದೆಯಾ ಮಗ? ಹೆಂಗಿದೆ ಮಗ ಅಭಿವೃದ್ಧಿ? ಯಾವ್ದು? ಚಿಕ್ಕಬಳ್ಳಾಪುರದ್ದು. ಯಾರ್ದು ಅಂತ ಕೇಳಿರಿ ಏನ್ ಮಗ ಅರ್ಥ? ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಪ್ರದೀಪ್ ಈಶ್ವರ್ ಅವ್ರು ಚೆನ್ನಾಗಿ ಮಾಡಿಸ್ತವ್ರ? ನಮಗೆ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ. ಪೆರೇಸಂದ್ರ ಮಗ ನಿಂದು? ಹೌದು. ಅವ್ರದೇ ಊರು ಮಗ? ಹೌದು. ಗೊತ್ತಿರ್ಬೇಕಲ್ಲ ಮಗ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಯಾಕೋ ಮಗ? ಕೇಳಿಸ್ಕೊಂಡಿಲ್ಲ, ನೋಡಿಲ್ಲ. ಕೇಳಿಸ್ಕೊಂಡಿಲ್ಲ. ಮಮ್ಮಿ ಫಿಶ್ ಡ್ಯಾಡಿ ಫಿಶ್ ಗೊತ್ತಾ ಮಗ? ಗೊತ್ತಿಲ್ಲ.
ಭಲೇ ಕಿಲಾಡಿ ಕೊಡೋದಿಲ್ಲ. ಆ ಡೈಲಾಗ್ಗಳೆಲ್ಲ ನಮಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಮಾರ್ನಿಂಗ್ ಮೋಟಿವೇಶನ್ ಇಲ್ಲ ಇಲ್ಲ. ಏನು ಓದ್ತಿದ್ಯಾ? ನಾವು LLB ಮಾಡ್ತೀವಿ. LLB ಓದ್ತಿರೋ ಹುಡುಗ ನೀನ್ ಪಾಯಿಂಟ್ ಹಾಕ್ಬೇಕಪ್ಪ. ಏನೇನು ಅಭಿವೃದ್ಧಿ ಆಗ್ತಾ ಇದೆ, ಏನು ಅಯ್ಯೋ, ಏನು ಈಗ ಆಗಬೇಕು, ಏನು ಅಲ್ಲ. ಆಗಬಾರ್ದು, ಆಗ್ಲಿ ನೋಡೋಣ ಇನ್ನು. ಆಗ್ಲಿ ನೋಡೋಣ. ಆದಾಗ ಅಂದ್ರೆ ಆಗ್ತಾ ಇಲ್ಲ. ನಾನು ಹೇಳೋದು ಆಗ್ತಾ ಇಲ್ಲ. ಆದಾಗ ಅಂದಾಗ ಆಗ್ತಿಲ್ಲ ಅಂತ ಅರ್ಥ. ಅದೇ ನೀವು ಹೆಂಗ್ ಥಿಂಕ್ ಮಾಡ್ತೀರಾ? ಹಂಗೆ ಆದಾಗ ಅಂದಾಗ ಅಲ್ಲಿ ಆದಾಗ ನೋಡೋಣ ಬಿಡಿ. ಅಂದ್ರೆ ಆಗಿಲ್ಲ. ಅಯ್ಯೋ ಮತ್ತೆ ಅಲ್ಲಿಗೆ ಬರ್ತೀರಾ ನೀವು? ಈಗ ಗ್ಯಾರಂಟಿ ಎಲ್ಲ ಕೊಡ್ತಾ ಇದಾರೆ. ಫ್ರೀ ಯೋಜನೆಗಳ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ನನಗೆ ಬರ್ತಾ ಇಲ್ವಲ್ಲ ಏನು ಫ್ರೀ? ಅಲ್ಲಲ್ಲ, ನಿಮ್ಗೆ ಅಭಿಪ್ರಾಯ ಏನು? ನಿಂಗೆ ಅದು ನನಗೆ ಪ್ರಾಬ್ಲಮ್ ಅಲ್ಲ ಅನ್ಬಿಟ್ಟು. ಅಲ್ಲಲ್ಲ, ನಮಗೆ ಬರ್ತಾ ಇಲ್ಲ ಅಂದ್ಮೇಲೆ ನಮಗೆ ಪ್ರಾಬ್ಲಮ್ಮೇ ಅಲ್ವಾ ಅದು? ಅಲ್ಲಲ್ಲ, ನಮಗೆ ಬರ್ತಾ ಇಲ್ಲ ಅಂದ್ಮೇಲೆ ನಮ್ಗೆ ಪ್ರಾಬ್ಲಮ್ಮೇ ಅಲ್ವಾ ಬಂದ್ರೆ ಸಾಲ್ವಾ? ಸರ್? ಬಂದ್ರೆ ಸೊಲ್ಯೂಷನ್ ಕೊಡಲ್ಲ ಅವರು. ಹಾ. ಈಗ ಬಸ್ ಫ್ರೀ ಎಲ್ಲ ಕೊಟ್ರಲ್ಲ ನಿಮಗೆ ಡಿಕೆಶನ್? ಯಾರಿಗೆ? ಬಂದಾಗ ಸರ್, ಅದು ಬಂದಾಗ ಇನ್ನು ಬಂದಾಗ. ಇವಾಗ ಏನೋ ಬಂದಾಗ ಪಕ್ಕ ಲಾ ವಿದ್ಯಾರ್ಥಿ ಕಂಡ್ರಿ ನೀವು. ಬಂದಾಗ, ಆದಾಗ, ನೋಡಿದಾಗ. ಅಲ್ಲ ಸರ್, ಈಗ ನೀವು ಹೇಳ್ತೀರಾ, ನಾವು ಹೇಳ್ತೀರಿ ಹೇಳೋದಕ್ಕೆ. ಅದು ಅದೇನು ಹೇಳ್ತಾರಲ್ಲ. ಓಕೆ, ರಸ್ತೆ ಗುಂಡಿಗಳು ಏನಾದ್ರು ಇದೆಯಾ? ರಸ್ತೆಗಳ ಅಭಿವೃದ್ಧಿ ಎಲ್ಲ ಆಗಿದೆ? ರೋಡ್ ಚೆನ್ನಾಗಿದೆ. ರೋಡ್ ನಮಗೆ ಫಸ್ಟಿಂದಾನೇ ಚೆನ್ನಾಗಿದೆ. ರೋಡ್ ಫಸ್ಟಿಂದಾನು ಚೆನ್ನಾಗಿದೆ. ಇದು ಬಸ್ ಸ್ಟ್ಯಾಂಡ್ ಎಲ್ಲ ಏನು ಪ್ರಾಬ್ಲಮ್? ಬಸ್ ಸ್ಟ್ಯಾಂಡ್ ಏನು ಏನು ಪ್ರಾಬ್ಲಮ್? ಫಸ್ಟಿಂದ ಅಲ್ಲೊಂದಷ್ಟು ಜನ ಹೇಳಿದ್ರು ಏನೋ CC ಕ್ಯಾಮ್ರಾ ಇಲ್ಲ, ಸ್ವಲ್ಪ ಸಮಸ್ಯೆ ಇದೆ ಅಲ್ವಾ? ಅಲ್ಲಲ್ಲ, ಒಂದೇ ಇರೋದು. ಎಷ್ಟು ಅಲ್ಲ, ಆ ಕಡೆ ಇನ್ನೊಂದು ಕಾಣಿಸ್ತಾ ಇದೆ ನೋಡಿ, ಆ ಕಡೆ ಒಂದಿದೆ. ಅವರು ಪ್ಲಾಟ್ಫಾರ್ಮ್ಗೂ ಹಾಕ್ಬೇಕು ಅಂತಂದ್ರಪ್ಪ. ಯಾಕೆ ಕೆಲಸ ಮಾಡಬೇಕು? ಪಿಲ್ಲರ್ಗೂ ಪಿಲ್ಲರ್ಗೂ. ಮತ್ತೆ ಹೆಂಗಿದೆ ಲಾ? ಇಲ್ಲ, ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ನೀವು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ದ? ಇಷ್ಟಪಟ್ಟು ಆಯ್ಕೆ ಮಾಡಿ. ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಅಂದರೆ ಮಾತಾಡಬೇಕಲ್ವ ಸಮಾಜದಲ್ಲಿ, ನಾವು ಒಂದು ಗುರುತಿಂಪು ಅನ್ನೋದು ಬರಬೇಕಲ್ವ, ನಮಗೂ ಒಂದು ಇದು ಬರಬೇಕಲ್ಲ. ಈಗ ಆಗ್ತಿರೋ ಒಂದಷ್ಟು ಕೇಸ್ಗಳನ್ನೆಲ್ಲ ಗಮನಿಸ್ತಾ ಇದ್ದೀರಾ? ಗಮನಿಸ್ತಾ ಇದೆ. ಏನೇನು ಆಗ್ತಾ ಇದೆ ಸುಪ್ರೀಂ ಕೋರ್ಟ್ರಲ್ಲಿ ಮತ್ತೆ ಹೈಕೋರ್ಟ್ಗಳಲ್ಲಿ ಒಂದಷ್ಟು ಕೇಸ್ಗಳೆಲ್ಲ ಆಗ್ತಾ ಇದೆ ಕಾಲೇಜಲ್ಲಿ ಹೇಳ್ತಾ ಇರ್ತಾರೆ, ತಿಳಿಸ್ತಾ ಅಲ್ವಾ? ಸೊ ಒಂದಷ್ಟು ಕೇಸ್ ಎಕ್ಸಾಂಪಲ್ನ ಕೊಡ್ತಾ ಇರ್ತಾರೆ ನಿಮ್ಗೆ, ಕೇಸ್ ಕ್ಲಾಸ್ ಎಲ್ಲ ಕೊಡ್ತಾ ಇರ್ತಾರೆ, ಅಲ್ವಾ? ಎಕ್ಸಾಂಪಲ್ ಎಲ್ಲ ಸೊ ಏನ್ ಅನ್ಸುತ್ತೆ ಆ ಕೇಸ್ಗಳನ್ನ ನೋಡಿದಾಗ? ನಿಮ್ಗೆ ಎಲ್ಲ ಕೇಸ್ಗಳಿಗೂ ನ್ಯಾಯ ಸಿಕ್ಕಿದೆ ಅನ್ಸುತ್ತಾ, ಅಥವಾ ಈಗ ಎಲ್ಲ ದುಡ್ಡಲ್ಲೇ ನಡೀತಾ ಇದೆಯಾ? ಕೋರ್ಟ್ ಹತ್ರ ಹೋದ್ಮೇಲೆ, ಲಾಯರ್ ಆದ್ಮೇಲೆ. ಅಲ್ಲಲ್ಲ, ಅದು ಸ್ಟೂಡೆಂಟ್ ಆಗಿದ್ದಾಗಲೇ ಗೊತ್ತಿರಬೇಕು. ಅಲ್ಲ, ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಕೇಸ್ ಹಾಕಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಲಾಯರ್ ಅನ್ಕೊಂಡು. ಅಷ್ಟು ಮುಂದುವರೆದಿದ್ದಾರೆ ಅಂತ. ಆದ್ರೆ ಹಾಕೋದಕ್ಕೆ ಆಗಲ್ವಲ್ಲ. ಅಂದ್ರೆ ಏನಿಲ್ಲ ನಿಮ್ಗೊಂದು ಕೇಸ್ ಸಿಕ್ಕಿದ್ರೆ ನೀವು ಅದನ್ನ ಯಾವ ತರ ನೋಡ್ತೀರಾ? ನೀವು ಕ್ರಿಮಿನಲ್ ಟ್ರೈ ಮಾಡ್ತಿರೋದು ಯಾವುದು? ಸರ್, ಅದು ಈಗ ಡಿಸೈಡ್ ಆಗಲ್ಲ. ಡಿಸೈಡ್ ಆಗಿಲ್ವಾ? ಈಗ ಮುಂದೆ ಡಿಸೈಡ್ next ಆಗುತ್ತೆ. education ಮುಂದೆ ಡಿಸೈಡ್ ಆಗುತ್ತೆ. ಅಲ್ಲ, ಅಟ್ಲೀಸ್ಟ್ ಒಂದು ಗೋಲ್ ಅಂತ ಇರುತ್ತಲ್ಲಪ್ಪ. ಹೌದು. ನಾನು ಲಾಯರ್ ಸರ್ ಗೋಲ್. ಸರಿ ಅಣ್ಣ, ಬರ. ಆಕಾಶ್ ಏನಾಗಿದಲ್ಲ? ಕೂದ್ಲು ಸಕ್ಕತ್ತಾಗಿದೆ ಅಣ್ಣ, ಗೊತ್ತಾಯ್ತು. ಸ್ಟೈಲು ಏನು ಸ್ಟೈಲ್ ಇದು? ಹುಡುಗ ಯಾವ ಸ್ಟೈಲ್ ಇದು? ನ್ಯೂ ಸ್ಟೈಲು. ಆಯ್ತು ಬಿಡು, ಅದು ಓಲ್ಡ್ ಸ್ಟೈಲು. ನೀನು ಇವಾಗ ಮಾಡ್ತಾ ಇದೆಯಾ? ಏನು ಹೆಂಗಿದೆ ಚಿಕ್ಕಬಳ್ಳಾಪುರ? ಚೆನ್ನಾಗೈತೆ. ಚೆನ್ನಾಗಿದೆ. ಅಭಿವೃದ್ಧಿ ಚೆನ್ನಾಗಿದೆಯಾ? ಚೆನ್ನಾಗೈತೆ, ಅದಕ್ಕೇನಿಲ್ಲ. ಅಭಿವೃದ್ಧಿ ಎಲ್ಲ ಚೆನ್ನಾಗೇ ಇದೆ. ಅಭಿವೃದ್ಧಿ ಅಂದ್ರೆ ಏನು ಹೇಳು? ಏನು ಗೊತ್ತಿಲ್ಲ. ಅಭಿವೃದ್ಧಿ ಚೆನ್ನಾಗೈತಂತೆ. ಅಭಿವೃದ್ಧಿ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಅಭಿವೃದ್ಧಿ ಅಂದ್ರೆ ಹೇಳು? ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದ್ರೆ ಏನು ಹೇಳು? ಅಭಿವೃದ್ಧಿ. ಕನ್ನಡ ನಾನು ಅಭಿವೃದ್ಧಿನೇ ಹೇಳಿದ್ದು ಜೈ first. ಕನ್ನಡಿಗ. ಅದಕ್ಕೆ ಅಭಿವೃದ್ಧಿ ಅಂತ ಹೇಳಿದ್ದು ಫಸ್ಟು. ಅಲ್ಲೆಲ್ಲ ಕೇಳಿಸ್ಕೊಬಿಟ್ಟನು, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದು. ಅದಕ್ಕೆ ಜೈ ಕನ್ನಡಿಗ ಅಂತವನೆ. ನಾನು ಫಸ್ಟ್ ಕನ್ನಡದಲ್ಲೇ ಕಣಪ್ಪ ಹೇಳಿದ್ದು ಅಭಿವೃದ್ಧಿ ಅಂತ. ಅಭಿವೃದ್ಧಿ ಅಂದರೆ ಗ್ರೋತ್, ಡೆವಲಪ್ಮೆಂಟ್, ಬೆಳವಣಿಗೆ. ಹೆಂಗಾಗ್ತಾ ಇದೆ ಚಿಕ್ಕಬಳ್ಳಾಪುರ? ಚೆನ್ನಾಗಾಗ್ತಿದೆ. ಯಾರೋ ಇಲ್ಲಪ್ಪ ನಮ್ಮ ಕ್ಯಾಮ್ರಾಮೇನು ಹೆಂಗೆಂಗೋ ತಿರುಗಿಸ್ತಾನಲ್ಲ. ಹೇಳಪ್ಪ. ಚೆನ್ನಾಗಿ MLA? ನಮ್ಮ MLA ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಮಗ. ಹೆಂಗಿದೆ ಮಗ ಅಭಿವೃದ್ಧಿ? ಚೆನ್ನಾಗಿದೆ. ಚೆನ್ನಾಗಿಲ್ಲ. ಮೈಂಡ್ ಬ್ಲೋಯಿಂಗ್. ಡಿಪ್ರೆಷನ್. ಅವ್ರು ವಿಡಿಯೋ ಮಾಡ್ತಿರೋದಕ್ಕೆ ಅದು ಸ್ವಲ್ಪ ಜೋರಾಗಿ ಮಾತಾಡೋ, ಇಲ್ಲಾಂದ್ರೆ ಮೊಬೈಲ್ ಅವ್ರಿಗೆ ಕೇಳಿಸೋದೇ ಇಲ್ಲ, ಬೇಡ ಹೋಗ್ರ ನೀವು. ಬ್ಯಾನ್ ಕ್ಯಾಮ್ರಾ ಬ್ಯಾನು. ಏನು ಗುರು ಕೆಲಸ ಮಾಡಿಸ್ತವ್ರ? ಚೆನ್ನಾಗಿ ಹೇಳ್ಬೇಕು. ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ, ಅಂದ್ರೆ ರೋಡು ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಚಿಕ್ಕಬಳ್ಳಾಪುರ ಸ್ವಲ್ಪ ಅವ್ರು ಬಂದಾಗ ನಿಂಗೆ ಅಪ್ಡೇಟ್ ಆಗಿದೆ. ಅದ್ರ ಬಗ್ಗೆ ಏನು ಕೇಳೋ ಇದೇನಿಲ್ಲ. ಅಂದ್ರೆ ಸ್ವಲ್ಪ ಬಾಯ್ಸ್ನು ನೋಡ್ಬೇಕು ತಾನೆ. ಗರ್ಲ್ಸ್ನ ಅಂದ್ರೆ ಆ ಥರ ಅಲ್ಲ. ಆ ಥರ ಅಂದ್ರೆ ಯಾವ ಥರಪ್ಪ? ನಾನೆಲ್ಲ ಆ ಥರ. ನೀವು ಸ್ವಲ್ಪ ಸುಮ್ಮನೆ ನೀನು ನನಗೆ ಹೇಳ್ಬೇಡ. ಆ ಥರ ಅಲ್ವಂತೆ. ಅವ್ರಿಗೆ ಗರ್ಲ್ಸ್ಗೆ ಅಂದ್ರೆ ಗರ್ಲ್ಸಿಗೆ ಕೊಟ್ಟಂಗೆ ಪ್ರಿಫರೆನ್ಸ್ ಬಾಯ್ಸಿಗೆ ಕೊಡ್ತಾ ಇಲ್ವಾ? ಕೊಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು. ನೀವು ಮನುಷ್ಯರಲ್ವಾ? ಮನುಷ್ಯರು ಅಂತಲ್ಲ, ಮನುಷ್ಯರಲ್ವಾ? ಬಾಯ್ಸ್ನ ಚೆನ್ನಾಗಿ ನೋಡ್ಕೊಬೇಕು. ಬಾಯ್ಸ್ನ ಚೆನ್ನಾಗಿ ನೋಡ್ಕೋಬೇಕು. ಮನುಷ್ಯರು ಅಂದ್ರೆ ನೋಡ್ಕೋಬೇಕು. ಇವಾಗ ಅವ್ರಿಗೆಲ್ಲ ಫ್ರೀ ಅದು ಇದು ಬಸ್ ಬಿಡ್ತಾರೆ. ನಮ್ಗೂ ಫ್ರೀ ಬಸ್ ಬೇಡ. ಮತ್ತೆ ಇನ್ನೇನು? ಬೈಕ್ಗಳೆಲ್ಲ ಬೈಕ್ ಫ್ರೀ ಕೊಡ್ಬೇಕು. ಅಲ್ಲ, ಬೈಕ್ ಎಲ್ಲ ಆ ಥರ ಪೆಟ್ರೋಲ್ ಫ್ರೀ ಕೊಡ್ಬೇಕು. ಹುಡುಗರು ಚೆನ್ನಾಗಿರ್ಬೇಕಲ್ವಾ? ಪೆಟ್ರೋಲ್ ರೇಟ್ ಏರಿಸ್ತಾ ಬಿದ್ದವ್ರೆ ಫ್ರೀ ಕೊಡ್ಬೇಕಂತೆ. ನೀವು ಯಾಕೆ ಎದ್ದೋದ್ರಿ ಯಾವಾಗಲೇ? ಹೋಗಿ ಸುತ್ತಿ ಬಂದು ನಿಮಗೆ ಹೆಂಗೂ ಬಸ್ ಬರ್ತಾ ಇಲ್ಲ. ನೀವೆಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ವಾಪಸ್ ಬಂದು ಇಲ್ಲೇ ಕೂರ್ಬೇಕು. ಏನು ನಿಮ್ಮ ಹೆಸರು? ವೇದಾವತಿ. ಯಾವೂರು? ಸಾರ್ಲಿ. ಹೆಂಗಿದೆ ನಿಮ್ಮೂರ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ? ಏನು ಅಭಿವೃದ್ಧಿ ಇಲ್ವಾ? ಯಾರು ನಿಮ್ಮ MLA? ರವಿಕುಮಾರ್. ಅಲ್ಲ, ನೀವು ಅಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಅದನ್ನ ಹೇಳ್ದಂಗೆ ಎದ್ದು ಹೋಯ್ತಾ ಇದ್ರೆ ಮತ್ತೆ ನಿಮ್ಮ ಪ್ರಾಬ್ಲಮ್ ಗೊತ್ತಾಗದಂಗೆ ನಿಮ್ಮ ಊರಿಂದು? ರೋಡ್ಗಳೆಲ್ಲ ಇವಾಗ ಆಗ್ತಾ ಇದೆ. ಇವಾಗ ಇನ್ನ ಚರಂಡಿ, ಡ್ರೈನೇಜು, ಶೌಚಾಲಯ ವ್ಯವಸ್ಥೆ ಎಲ್ಲ ಇವಾಗ
ಎಲ್ಲ ಇವಾಗ ಇಲ್ಲಿವರೆಗೂ ಮಾಡಿರ್ಲಿಲ್ಲ ಯಾಕೆ ಅದು ಇವಾಗ ಶುರು ಮುಂಚೆ ಯಾಕೆ ಮಾಡ್ಲಿಲ್ಲ ಮುಂಚೆ ಮುನಿಯಪ್ಪ ಇದ್ರು ಅವ್ರು ಏನು ಮಾಡಲಿಲ್ಲ ಅಭಿವೃದ್ಧಿ. ಏನು ಮಾಡ್ಲಿಲ್ವಾ ಇವಾಗ ಇವರು ಮಾಡ್ತಾ ಇದ್ದಾರೆ. ಇವಾಗ ಮಾಡ್ತಾವ್ರೆ ಕಾಸೆಲ್ಲ ಬತ್ತೈತಾ ಏನು ಸರ್? ಕಾಸು ಏನು ಕಾಸು? ಪಣ ದುಡ್ಡು ಇಲ್ಲ ಸರ್, ಅವ್ರು ಮೂರು ತಿಂಗಳು 4 ತಿಂಗಳು ಹಂಗೆ ಆಗುತ್ತೆ ಬರೋ. 3 ತಿಂಗಳಾಗಿಲ್ವಾ ಇಲ್ಲ ಸರ್. ಓ ಫುಲ್ 3 ತಿಂಗಳಿಂದ ಆಗ್ತಿಲ್ಲ 3 ತಿಂಗಳಿಂದ ಬರ್ತಿಲ್ಲ ಬೇಜಾರಾಗೋಗಿದೆ ಏನ್ ಮಾಡ್ತೀರಿ ದುಡ್ಡು ಬಂದ್ರೆ ಅದನ್ನ ನಾವು ಮನೆ ಖರ್ಚುಗಳಿಗೆ ಏನೇನು ತಗೊಳ್ಳೋದು ಮಾಡ್ತೀವಿ. ಅದು ಮನೆ ಖರ್ಚಿಗೆ ಏನೋ ತಗೊಳ್ಳೋದು ಎಲ್ಲ ಮಾಡ್ತೀರಿ ಕರೆಂಟ್ ಬಿಲ್ ಎಲ್ಲ ಫ್ರೀ ಸಿಗ್ತಾ ಇದೆಯಾ ಹ್ಞೂ ಸರ್, ಸಿಗ್ತಾ ಇದೆ. ಸಿಗ್ತಾ ಇದೆಯಾ ಹಾಂ ಏನು ನಿಮ್ಮ ಹೆಸರು ಜ್ಯೋತಿ ಅಂತ. ಜ್ಯೋತಿ ಜ್ಯೋತಿ ಗೃಹ ಜ್ಯೋತಿ ಸಿಗ್ತಾ ಇದೆಯಾ ಇಲ್ಲ. ಕರೆಂಟ್ ಫ್ರೀ ಇದೆ. ಅದೇ ಗೃಹ ಜ್ಯೋತಿ ಹಾಂ ಚೆನ್ನಾಗಿದ್ದೀರಾ ಅಭಿವೃದ್ಧಿ ಎಲ್ಲ ಹೆಂಗಿದೆ ಯಾವ ಊರು ನಿಮ್ಮದು ನಮ್ದು ಸಾದ್ಲಿ. ಸಾದ್ಲಿ. ನಿಮ್ಮದು ಸಾರ್ಲಿ ಅವ್ರದ್ದು ಅದೇ ಊರು ಏನು ಅಭಿವೃದ್ಧಿ ಇಲ್ಲ ಅಂತವ್ರೆ ಈಗ ಮಾಡ್ತಾ ಈಗೀಗ ಮಾಡ್ತಾ ಇದ್ದಾರೆ ಹಾಂ ರೇಷನ್ ಕಾರ್ಡ್ ಇದೆಯಾ ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಇನ್ನೂ ಮಾಡಿಸ್ಕೊ. ಪ್ರಾಬ್ಲಮ್ ಆಗಿ ಇಲ್ಲ ಅಥವಾ ಶ್ರೀಮಂತರು ಅಂತ ಇಲ್ವೋ ಏನು ಶ್ರೀಮಂತರೇನಿಲ್ಲ. ಹಾಂ ಬಸ್ ಎಲ್ಲ ಬರ್ತಾ ಇದೆಯಾ ಸರಿಯಾಗಿ ಬರುತ್ತೆ. ಬರ್ತಾ ಇದೆಯಾ ಹಳೆ ಪೆರೆಸಂದ್ರ ಹಳೆ ಪೆರೆಸಂದ್ರ ಹೊಸ ಪೆರೆಸಂದ್ರ ಯಾರ್ದು ಗೊತ್ತಿಲ್ಲ. ಪೆರೆಸಂದ್ರ ಒಂದೇ ಇರೋದು ಎರಡಿದಾವ ಎರಡಿದೆ. ಒಂದು ಪ್ರದೀಪ್ ಈಶ್ವರ್ ಪೆರೆಸಂದ್ರ ಇನ್ನೊಂದು ನಮ್ಮ ಪೆರೆಸಂದ್ರ. ಇನ್ನೊಂದು ನಿಮ್ಮ ಪೆರೆಸಂದ್ರ ಆ ಪೆರೆಸಂದ್ರಕ್ಕೂ ಈ ಪೆರೆಸಂದ್ರಕ್ಕೂ ಏನು ಡಿಫ್ರೆನ್ಸ್ ಅದು ಡೆವಲಪ್ ಆಗಿದೆ, ಡೆವಲಪ್ಮೆಂಟ್ ಆಗಿಲ್ಲ. ನಿಮ್ದು ಹಳೆ ಪೆರೆಸಂದ್ರ ಡೆವಲಪ್ಮೆಂಟ್ ಆಗಿಲ್ಲ ಯಾಕಾಗಿಲ್ಲ ಯಾರಲ್ಲಿ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ತಾನೆ ಎಮ್ ಎಲ್ ಎ ಈಶ್ವರ ಏನು ಕೆಲಸ ಮಾಡ್ಸಿಲ್ವಾ ಮಾಡ್ಸಿದ್ದಾರೆ. ಒಂದೊಂದು ಕಡೆ ಆಗಲ್ವಲ್ಲ, ಏನು ಮಾಡೋದಕ್ಕಾಗಲ್ಲ. ನಮ್ಮ ಕಡೆ ಆಗಲ್ವಲ್ಲ ಏನು ಮಾಡೋದು ಏನೇನು ಆಗಬೇಕು ರೋಡು ರೋಡು ಮೇಯ್ನಾಗಿ ರೋಡೇ ಚರಂಡಿ ಚರಂಡಿ ಆಗಿದೆ, ಬಟ್ ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಇನ್ನೂ ಡೆವಲಪ್ಮೆಂಟ್ ಆಗಬೇಕು ನಮ್ಮ ರಾಜ್ಯದ ಈ ಪೊಲಿಟಿಷಿಯನ್ಸ್ ಮತ್ತು ಪಾಲಿಟಿಕ್ಸ್ ಬಗ್ಗೆ ನೀವು ಲಾ ಸ್ಟೂಡೆಂಟಾಗಿ ನಿಮಗೆ ಏನು ಅಭಿಪ್ರಾಯ ಇದೆ ಇನ್ನೊಂದ್ಸತಿ ಡೆವಲಪ್ಮೆಂಟ್ ಮಾಡಬೇಕು ಆ್ಯಸ್ ಎ ಲಾ ಸ್ಟೂಡೆಂಟ್. ಆ್ಯಸ್ ಎ ಲಾ ಸ್ಟೂಡೆಂಟ್ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಸೊ ಏನಾದ್ರು ತಮಿಳ್ನಾಡಲ್ಲಿ ಆದಂಥ ಬದಲಾವಣೆ ನೋಡಬೇಕು ಅಂತೀರಾ ಆಗಬೇಕು. ಬಾರ್ಸ್ ಮುಚ್ಚಬೇಕು ಫಸ್ಟ್. ಏನು ಬಾರ್ಸ್ ಬಾರ್ಸ್ ಅದರಿಂದನೇ ಅಲ್ವಾ ಯೂತ್ ಎಲ್ಲ ಮೇಡಮ್ ಬಾರ್ಸ್ ಇಂದನೇ ನಡೀತಾ ಇದೆ ಸರ್ಕಾರ ಹಂಗಂತ ಎಲ್ಲಾನು ಬಾರ್ಸ್ ಇಂದನೇ ನಡೀತಿದ್ಯಾ? ಯೂತ್ಸ್ ಎಲ್ಲ ಅದರಿಂದನೇ ತಾನೇ ಮೇಜರ್ ಆಗಿ ಅದರಿಂದನೇ ನಡೀತಾ ಇರೋದಂತಲ್ಲ ಏನಿಲ್ಲ. ಮತ್ತೆ ತಮಿಳ್ನಾಡು ನಡೀತಾ ಇದೆಯಲ್ಲ, ಅಲ್ಲಿ ಬಾರ್ಗಳು ಊರಲ್ಲಿ ಕ್ಲೋಸ್ ಮಾಡ್ತಾರೆ ಹಳ್ಳಿ ಕ್ಲೋಸ್ ಮಾಡ್ತಾರೆ ಸಿಟಿಲಿ ಕ್ಲೋಸ್ ಮಾಡ್ತಾ ಇಲ್ಲ ಹಳ್ಳಿಯಲ್ಲೂ ಮತ್ತೆ ಈಗ ನಮ್ಮಲ್ಲೂ ಹಳ್ಳಿಯಲ್ಲೇ ಕ್ಲೋಸ್ ಮಾಡಲಿ ಅಂತ ಹೇಳ್ತಾ ಮಾಡ್ಲಿ. ಅಟ್ಲೀಸ್ಟ್ ಅವಕಾಶ ಇದ್ದಷ್ಟು ಮಾಡಲಿ ನಮ್ಮ ಮನಸ್ಸಲ್ಲೂ ಇದೆ ಅದು ಎಲ್ಲ ಬಾರ್ಗಳು ಒಂದೂ ಇಡಬಾರ್ದು ಅಂತ ಆದರೆ ಅದು ಆಗಲ್ವೇ ಈ ಜನ್ಮಕ್ಕೆ ಓಕೆ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಮೇಡಮ್ ಯಾಕೆ ಒಬ್ಬರೇ ಕೂತಿದ್ದೀರಾ ಯಾಕೆ ಒಬ್ಬರೇ ಇದ್ದೀರಾ ಏನು ನಿಮ್ಮ ಹೆಸರು ಪ್ರೀತಿ ಅಂತ. ಪ್ರೀತಿ ಯಾವರು ಸಾದ್ಲಿ. ಯಾಕೆ ನಾಚ್ಕತ್ತೀರಾ ಬಿಡಿ ಏನಿದು ಆರ್ಟಿಕಲ್ 19 ರೀ ಮಾತಾಡ್ರಿ ನಿಮ್ಮದೇ ಹಕ್ಕು ಮಾತನಾಡುವ ಹಕ್ಕು ಮಾತಾಡಬೇಕು ಸಾರ್ಲಿ ಹೆಂಗಿದೆ ಅಭಿವೃದ್ಧಿ ನಿಮ್ಮೂರಲ್ಲಿ ಅವ್ರು ನೋಡ್ರಿ ಚೆನ್ನಾಗಿಲ್ಲ ಅಂದರು ನೀವು ನೋಡ್ರಿ ಚೆನ್ನಾಗಿದೆ ಅಂತ ಹೇಳ್ತೀರಾ ಸುಮ್ಮನೆ ಏನೋ ಒಂದು ಮಾತಾಡಬೇಕಲ್ಲ ಚೆನ್ನಾಗಿದೆ ಸರ್ ನಿಮ್ಮ ಎಮ್ ಎಲ್ ಎ ಯಾರು ಅಯ್ಯೋ ನಮ್ಮ ಜನ ಮಾತಾಡೋಕ್ಕೆ ಹಿಂಗೆ ಎದುರ್ಕೊಂಬಿಟ್ರೆ ಹೆಂಗೆ ವ್ಯವಹಾರ ಯಾರು ನಿಮ್ಮ ಎಮ್ ಎಲ್ ಎ ಟೀಚರಾ ಎಮ್ ಎಲ್ ಎ ಗೊತ್ತಿಲ್ವಾ ಟೀಚರಾಗಿ ಚಿಕ್ಕಬಳ್ಳಾಪುರ ಹೆಂಗಿದೆ ಚಿಕ್ಕಬಳ್ಳಾಪುರ ತಾಲೂಕು ಚೆನ್ನಾಗಿದೆಯಾ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ತಾವ್ರಾ ಏನು ನಿಮ್ಮ ಪ್ರಾಬ್ಲಮ್ಮು ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಯೋಜನೆಗಳೆಲ್ಲ ಸಿಗ್ತಾ ಇದೆಯಾ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆಯಾ ಯಾರು ನಿಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಕೆಲಸ ಮಾಡಿಸ್ತವ್ರ ಚೆನ್ನಾಗಿ ಏನ್ರಿ ಕೆಲಸ ಮಾಡಿಸ್ತವ್ರ ನಮ್ಮ ಹಳ್ಳಿಗಳ ಕಡೆ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ಹಳ್ಳಿಗಳ ಕಡೆ ಕೆಲಸ ಮಾಡಿಸ್ತವ್ರ ಸಿಟಿಗಳ ಕಡೆ ಇಲ್ಲ ನಾವು ಸಿಟಿ ಅಲ್ವಲ್ಲ, ನೀವು ಸಿಟಿ ಅಲ್ಲ ಸಿಟಿಗೆ ಬರ್ತಿರಲ್ಲ ಹೋಗ್ತಿರ್ತಿರಲ್ಲ ನೋಡ್ತಿರಲ್ಲ ಯಾವಾಗ ಒಂದು ಟೈಮ್ ಬರ್ತೀವಿ ಅಷ್ಟೇ, ಯಾವಾಗಲೂ ಜಾಸ್ತಿ ಬರಲ್ಲ ಹಳ್ಳಿಗಳ ಕಡೆ ಚೆನ್ನಾಗಿ ಕೆಲಸ ಮಾಡಿಸ್ತವ್ರೆ ನೋ ಪ್ರಾಬ್ಲಮ್ ಹಂಗಾರೆ ನೋ ಇಶ್ಯೂಸ್ ಓಕೆ ಮೇಡಮ್ ಹಲೋ ಮೇಡಮ್ ನಮಸ್ಕಾರ ಏನು ನಿಮ್ಮ ಹೆಸರು ತೇಜಸ್ವಿನಿ ಯಾವರು ಸಾರ್ಲಿ ಎಲ್ಲ ಸಾರ್ಲಿ ಅವರೇ ಸಿಗ್ತವ್ರಲ್ಲ ಯಾರು ನಿಮ್ಮ ಎಮ್ ಎಲ್ ಎ ರವಿಕುಮಾರ್ ಬಿ ಎನ್ ಯಾವ ಕ್ಷೇತ್ರ ನಿಮ್ಮದು ಕ್ಷೇತ್ರ ಗೀತ್ರ ಎಲ್ಲ ಗೊತ್ತಿಲ್ಲ ಎಲ್ಲ ಊರಲ್ಲೆಲ್ಲ ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ ಏನಾಗಬೇಕು ರೋಡ್ ಆಗಬೇಕು ಅಲ್ಲಮ್ಮ ಎಲ್ಲ ಆಗಿದೆ ಅಂತಂದರೆ ಮಾತಾಡೋದೆ ಇಷ್ಟು ನಾನು ಮಾತಾಡಿದೆ ಅಂತ ಹೇಳಿ ಯಾವ ರೋಡು ಏನು ಕತೆ ಎಲ್ಲಿ ಚಿಕ್ಕಬಳ್ಳಾಪುರ ಹಿಂಗೆ ಬರಬೇಕಾದ್ರೆ ಫುಲ್ ಗುಂಡಿನಾ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಗೊತ್ತಲ್ವ ನಿಮಗೆ ಈ ರೋಡ ಈಗ ನಿಮ್ಮ ಎಮ್ ಎಲ್ ಎ ಮಾಡಿಸ್ಬೇಕಾ ಈ ಎಮ್ ಎಲ್ ಎ ಮಾಡಿಸ್ಬೇಕಾ ಇದು ಯಾವುದಕ್ಕೆ ಹತ್ರ ನಿಮ್ಮೂರಿಗೆ ಹತ್ರನ ಈ ರೋಡು ಗುಂಡಿ ರೋಡು ಈ ಊರಿಗೆ ಹತ್ರನ ನಿಮ್ಮೂರಿಗೆ ಹತ್ರ ಅಂದ್ರೆ ರವಿಕುಮಾರೇ ಮಾಡಬೇಕು ಅಲ್ವಾ ಮಾಡಿಸಿಲ್ಲ ಮತ್ತು ಬೇರೆ ಚರಂಡಿ ಅವೆಲ್ಲ ಮಾಡಿಸ್ಯಾರೆ ಶೌಚಾಲಯ ಊರಲ್ಲಿ ಶಾಲೆ ಸ್ಕೂಲು ಆಸ್ಪತ್ರೆ ಎಲ್ಲ ಚೆನ್ನಾಗಿದೆಯಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನಾದ್ರು ಕಿರಿಕಿರಿ ಸರಿ ಡಾಕ್ಟ್ರು ಬರ್ತಾರ ಟೈಮಿಗೆ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಹೇಳ್ಬೇಕು ಬರೀ ಸುಮ್ಮನೆ ಅಂದರೆ ಯಾರಿಗೆ ಗೊತ್ತಾಯ್ತದೆ ಅಲ್ವಾ ಗೊತ್ತಾಗಬೇಕಲ್ವಾ ಎಲ್ರಿಗೂ ಕಡ್ಡಿ ಪುಡಿ ಏನು ನಿಮ್ಮ ಹೆಸರು
ಶಿವಮ್ಮ ಕನ್ನಡ ಬರ್ತದ ಶಿವಮ್ಮ? ಬರ್ತಾ ಇದೆ. ಹಬ್ಬ ಸದ್ಯ ಕನ್ನಡದವ್ರು ಅಂದ್ರೆ ಖುಷಿ ನಮಗೆ. ಕನ್ನಡ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಯಾವರು? ಸಾರ್ಲಿಕ್ಕೆ ಹೋಗ್ಬೇಕು. ನಿಮ್ದು ಸಾರ್ಲಿನಾ? ಹೋಗ್ಬೇಕು. ಹೋಗ್ಬೇಕು. ಊರು ಯಾವುದು? ಕಿರಿಕೆಂಬಿ. ಹೆಂಗೆ ನಿಮ್ಮೂರಲ್ಲಿ ಅಭಿವೃದ್ಧಿ ಎಲ್ಲ ಚೆನ್ನಾಗೈತಾ? ಕೆಲಸ ಕಾರ್ಯಗಳೆಲ್ಲ ಏನು ಪ್ರಾಬ್ಲಮ್ ನಿಮ್ದು? ಏನೂ ಇಲ್ಲ. ಏನು ಇಲ್ವಾ? ಹ್ಞೂ ಎಲ್ಲ ಓಕೆ. ಓಕೆ. ರೇಷನ್ ಕಾರ್ಡ್ ಇದೆಯಾ? ಐತೆ. ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ? ಹಾಂ ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ? ಅಕ್ಕಿ 10 kg ಒಂದು ಮನ್ಸಿಗೆ. ಒಬ್ಬ ಮನ್ಸಿಗೆ 10 kg. ಹೌದು. ನಿಮ್ಗೆ ಅಷ್ಟೇ ಬರ್ತಾಯ್ತಾ ಅಂತ ಕೇಳಿದೆ. ಹಾಂ ಬರ್ತಾ ಇದೆ. ಬರ್ತಾ ಇದೆಯಾ ಇಲ್ವಾ? ಬರ್ತಾ ಇದೆ. ಬರ್ತಾ ಇದೆ. ಕರೆಕ್ಟಾಗಿ ಕೊಡ್ತಾವ್ರೆ. ರಾಗಿ ಎಲ್ಲ ಕೊಡ್ತಾವ್ರಾ? ಕೊಡ್ತಾವ್ರೆ. ಅದೆಷ್ಟು ಕೆಜಿ ಕೊಡ್ತಾರೆ? 10 kg. 10 kg. 4 kg. 4 kg. ಹ್ಞೂ ಮತ್ತೆ ದುಡ್ಡು ಗಿಡ್ಡು ಏನಾದ್ರು ಇಸ್ಕೊತಾರಾ? ಇಲ್ಲ. ₹1 ಇಸ್ಕೊಳ್ಳಲ್ಲ. ಬರೀ 90 ಬರೋದಷ್ಟೇ. ಪರವಾಗಿಲ್ವೇ? 2 ಕೊಟ್ಟಿದ್ದು ಮೊನ್ನೆ. ಹಾಂ ಹಾಂ. ಮತ್ತೆ ಆಸ್ಪತ್ರೆ ರೋಗ ಏನಾದ್ರು ಇದೆಯಾ? ಆರೋಗ್ಯವಾಗಿದ್ದೀರಾ ಎಲ್ಲ? BP ಶುಗರು ಏನಿಲ್ಲ. ಏನೂ ಇಲ್ಲ. ಆಸ್ಪತ್ರೆಲೆಲ್ಲ ಚೆನ್ನಾಗಿ ನೋಡ್ತಾರಾ ಇಲ್ಲಿ ಹೋದ್ರೆ? ಹಾಂ. ಯಾರು ಬರ್ತಾರೆ ನಿಮಗೆ MLA? MLA ಯಾರು ಬರ್ತಾರೆ ನನಗೇನು ಗೊತ್ತು, ಕೆಲ್ಸಕ್ಕೆ ಹೋಗ್ತೀವಿ ನಾವು. ಹೌದಾ? ಸರಿ ಬಿಡಿ ಆಯ್ತು. ಒಡಲಿ ರೋಡು ಗಿಡ ಚೆನ್ನಾಗಿದಾವ? ಆಯ್ತು. ಏನು ಪ್ರಾಬ್ಲಮ್ ಇಲ್ಲ? ಏನು ಹಾಂ ನಮಸ್ಕಾರ ಮೇಡಮ್. ಏನು ನಿಮ್ಮ ಹೆಸರು? ರೇಖಾ ಅವರೇ. ಒಂದು ಖುಷಿ ಮಾತ್ರ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಒಂದು 2-3 ಜನ ಮಾತಾಡಲಿಲ್ಲ ಅನ್ನೋದು ಬಿಟ್ಟರೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮಾಡಬೇಕು, ಮಾತಾಡಬೇಕು. ಯಾಕಂದರೆ ಓಟ್ ಹಾಕಿರ್ತೀರಲ್ವ ನೀವು. ನಿಮ್ಮನ್ನು ಯಾರೂ ಕೇಳಲ್ಲ. ಅವರು ಬಂದು ಗೆದ್ದಾದ್ಮೇಲೆ ನಾವು ಬಂದಾಗ್ಲಾರು ಅಟ್ಲೀಸ್ಟ್ ಹೇಳ್ಬೇಕು. ಯಾವರು? ಸಾಧ್ಲಿ ಸರ್. ಹೆಂಗಿದೆ ಅಭಿವೃದ್ಧಿ? ಪರವಾಗಿಲ್ಲ ಸರ್. ಯಾರು ಬರ್ತಾರೆ MLA? ರವಿಕುಮಾರ. ರವಿಕುಮಾರ್ ಹಾಂ ಕೆಲಸ ಮಾಡಿಸ್ತಾರಾ? ಮಾಡಿಸ್ತಾ ರವಿಕುಮಾರ್ ಅಲ್ವಾ? ಹಾಂ ಮಾಡಿಸ್ತಾ ಇದ್ದಾರೆ ಹಾಂ ಚೆನ್ನಾಗಿ ಕೆಲಸ ಮಾಡಿಸ್ತಾರಾ? ಅಭಿವೃದ್ಧಿ ಪರವಾಗಿಲ್ಲ ಸರ್. ಏನೋ ಒಬ್ಬೊಬ್ರು ಒಂದೊಂಥರ ಹೇಳ್ತಿರೋ ಪಾಲ್ ನೋಡಿದ್ರೆ ರೋಡ್ ಇಲ್ಲ, ರಸ್ತೆ ಇಲ್ಲ ಅಂತ ಸಾರ್ಲಿ ಅವರೇ ಹೇಳಿದ್ರು. ಈಗೆಲ್ಲ ಮಾಡ್ತಾ ಇದಾರಲ್ವಾ ಸರ್? ಈಗೆಲ್ಲ ಶುರು ಹಚ್ಕೊಂಡಿದ್ದಾರೆ. ಇಷ್ಟು ದಿನ ಇಲ್ಲ. ಫಸ್ಟ್ ಇರ್ಲಿಲ್ಲ, ಈಗ ಒಂದು 6 ತಿಂಗಳಿಂದ ರೆಡಿ ಆಗ್ತಾ ಇದೆ ಎಲ್ಲ. 1 ತಿಂಗಳಿಂದ ರೆಡಿ ಆಗ್ತಾ ಇದೆ. ಸರಿ ಓಕೆ. ಇದು ಕಾಸೆಲ್ಲ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಕಾಸು ಬರ್ತೈತೆ ಇಲ್ವೋ? 2,000 ಬರ್ತಾ ಇದೆ. ಬರ್ತೈತೆ. ನಿಮಗೆ ಬರ್ತಾ ಇದೆ. ಅಕ್ಕಿ ಎಲ್ಲ ಸರಿಯಾಗಿ ಕೊಡ್ತಾವ್ರಾ? ಬರ್ತಾ ಇದ್ದಾರೆ ಸರ್. ಹಾಂ ಸರಿ. ನೀವೆಲ್ಲ ಅದು ಸಾರ್ಲಿಲ್ಲ ಅಂದ್ರೆ ಸಾರ್ಲಿಲ್ಲ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಆಯ್ತು ಅಂದ್ರೆ ಈಗ ಮಾಡ್ತಾವ್ರೆ ಎಲ್ಲ. ಮಾಡ್ತಾ ಈಗ ಅಭಿವೃದ್ಧಿ ಮಾಡ್ತಾವ್ರೆ. ಪ್ರದೀಪ್ ಈಶ್ವರ್ ಗೊತ್ತಾ? ಗೊತ್ತು. ಅವ್ರ ಹೆಂಗೆ ಕೆಲಸ ಮಾಡಿಸ್ತಾರಾ? ಅವ್ರು ಈ ಏರಿಯಾದು ಆಯ್ತಲ್ವಾ? ಅಲ್ಲ ನಿಮ್ಗೆ ಅದು ಏನು ಓಡಾಡ್ತಿರ್ತೀರಲ್ಲ ಕಮ್ಮಿ ಈ ಕಡೆ ಎಲ್ಲ. ಈ ಕಡೆ ಎಲ್ಲ ಕಮ್ಮಿ. ಮತ್ತೆ ಯಾವ ಕಡೆ ಜಾಸ್ತಿ ನೀವೆಲ್ಲ ಸಂತೆ ಪೇಟೆ ಎಲ್ಲ ಹೋಗೋದು? ಸಾದ್ಲಿ ಚಿಂತಾಮಣಿ ಹಿಂಗ್ ಓಡಾಡ. ಚಿಂತಾಮಣಿ ಸಾರ್ಲಿ ಹಿಂಗೆ. ನಮಗೂ ಈ ಕಡೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ, ಆದರೂ ನಾವು ಮಾತಾಡಿಸ್ತೀವಿ ಬಂದು ಎಲ್ಲರೂ. ಓಕೆ ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್ ಅವರೇ. ಯಾವರು? ಸಾದ್ಲಿ. ನಿಂದು ಅದೇ ಊರಾ? ಈ ಕಡೆ ಬಂದ್ರೆ ಎಲ್ಲ ಅದೇ ಊರು ಅನ್ಸುತ್ತೆ. ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ನಾವು. ಜಾಸ್ತಿ ಅಲ್ಲ ಅದು. ಹಾಂ ಜಾಸ್ತಿ ಜರಗಲ್ದ ದೇವರು ಸಾದ್ಲಿನೇ. ಹೌದಾ? ಹೆಂಗಿದೆ, ಹೆಂಗ್ ನಡೀತದೆ ಸರ್ ಕೆಲಸ ಕಾರ್ಯಗಳು? ಇನ್ನು ಅಲ್ಲಿ ಸ್ವಲ್ಪ ಕಾಮಗಾರಿ ರೆಡಿ ಆಗ್ತಾ ಇದ್ದಾರೆ. ಅಡುಗೆ ಎಲ್ಲನೂ ಹಾಂ ರೆಡಿ ಆಗ್ತಾ ಇದೆ. ಹಾಂ. ಈ ರವಿ ಅಣ್ಣವರು ಅಲ್ಪ ಸ್ವಲ್ಪ ರೆಡಿ ಮಾಡಿಸ್ತಾರೆ. ರವಿ ಅಣ್ಣ ಯಾಕೆ ರವಿಕುಮಾರ್ ಅಂದ್ರೆ ಆಗಲ್ವಾ? ರವಿ ಅಣ್ಣ ಅಂತ ಅನ್ಬೇಕಲ್ವಾ? ಹಾಂ. ಅವರಿಗೆ ಅಣ್ಣ ಅಪ್ಪ ಅವ್ವ ಅಂದಷ್ಟು ಅವರಿಗೆ ಮೇಲೋಗ್ಬಿಡ್ತಾರೆ. ರೆಸ್ಪೆಕ್ಟ್ ಕೊಡ್ಬೇಕು ಸರ್. ರವಿಕುಮಾರ್ ರೆಸ್ಪೆಕ್ಟ್ ಕೊಡಿ, ರವಿಕುಮಾರ್ ಸರ್ ಅಂತೇಳಿ. ಅದು ಪರವಾಗಿಲ್ಲ, ಅದು ಹಂಗ ಅನ್ಬೋದು. ರವಿ ಅನ್ಬಿಡಿ, ರವಿಕುಮಾರ್ ಸರ್ ಅಂತೇಳಿ. ಅಣ್ಣ ಅಣ್ಣ ಅಪ್ಪ ಅಜ್ಜ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಅನ್ಕೊಂಡು ಹೋದ್ರೆ ಇಟ್ಬಿಡ್ತಾರೆ. ಒಡ ಹುಡ್ತವ್ರು ಮಾತ್ರ ಅಣ್ಣ. ನಮಗೆ ಸಹಾಯ ಮಾಡೋರು, ನಮ್ಗೆ ಅನುಕೂಲ ಮಾಡ್ಕೊಡೋರು ಮಾತ್ರ ಅಣ್ಣ ತಮ್ಮದಿರೋ, ಅಕ್ಕ ತಂಗಿದಿರೋ, ನಮ್ಮ ಬಂಧು ಬಾಂಧವರು. ಅದು ರಕ್ತ ಸಂಬಂಧ ಇರಲಿ, ಸಂಬಂಧ ಇಲ್ಲದೆ ಇರಲಿ, ನಾವು ಓಟ್ ಹಾಕಿ ಅವ್ರಿಗೆ ಗೆಲ್ಸಿರೋದು. ಹಾಂ ಅಲ್ವಾ? ಮತ್ತೆ ಕೆಲಸ ಮಾಡಿಸ್ತಾರಾ? ಮಾಡಿಸ್ತಾವ್ರೆ. ಹಾಂ. ಒಂದೊಂದು ಪ್ರಾಬ್ಲಮ್ ಆದಾಗ ನಾನು ಹ್ಯಾಂಡಿಕ್ಯಾಪ್ಟು. ಹಾಂ. ಏನು ಬರ್ತಾ ಇದೆಯಲ್ಲ ಸರಿಯಾಗಿ? ನಿಮ್ಮದು 60% ಹಾಕೋ. ನಿಮ್ಮದು ವಿಶೇಷ ಚೇತನರದು ದುಡ್ಡು ಬರುತ್ತಲ್ಲಪ್ಪ, ಅದು ತಿಂಗಳ ಬರ್ತಿದೆಯಾ ಇಲ್ವಾ? ಬರುತ್ತೆ. ಬರಲ್ವಾ? ಬರ್ತಾ ಇದೆಯಾ? 3 ತಿಂಗಳು ಬರ್ತಿರಲಿಲ್ಲ. ಹಾಂ. ಇವಾಗ ಮನೆಯಿಂದ 3 ತಿಂಗಳದು ಸೇರ್ಸಿ ಹಾಕಿದ್ರೆ ಇಲ್ಲ ಬರೀ 1 ತಿಂಗಳು? ಒಂದೇ ತಿಂಗಳು. ಅದು ಪಾಯಿಂಟು. ಈಗ 3 ತಿಂಗಳಿಂದ ಬಂದಿಲ್ಲ, ಓಕೆ ಬಂದಿಲ್ಲ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, 4ನೇ ತಿಂಗಳಿಗೆ ಹಾಕ್ಬೇಕಾರೆ 3 ತಿಂಗಳದು ಸೇರಿ 4ನೇ ತಿಂಗಳದು ಸೇರ್ಸಿ ಹಾಕ್ಬೇಕಲ್ವಾ? 1 ತಿಂಗಳು. ಅಷ್ಟೇ. ಅಲ್ಲೇ ನಿಮ್ಗೆ ಹೇಳಿದ್ದು ನಾನು ಗೋವಿಂದ ಅಂತ. 60% ಹಾಕೋರು. ಹೌದಾ? ಇನ್ನೆಷ್ಟು ಹಾಕೋರು? 100% ಪೂರ್ತಿ ಬಂದಿಲ್ಲ, ಅದು ಕಮ್ಮಿ ಹಾಕವ್ರೆ. ₹800 ಅಷ್ಟೇ. ಹೌದಾ? ಸರಿ ಓಕೆ ಸರ್, ಥ್ಯಾಂಕ್ ಯು. ಯಾವರು? ಕಟಾರಿ ಕದ್ರೇನಹಳ್ಳಿ. ಹಾಂ ಕಟಾರಿ ಕದ್ರೇನಹಳ್ಳಿ, ಮಂಡಿಕಲ್ ಹತ್ರ. ತಾಲೂಕು ಯಾವುದು? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ. ಮಗ ಚೆನ್ನಾಗಿದೆಯಾ ಮಗ? ಹ್ಞೂ ಚೆನ್ನಾಗಿದೆ. ನೀನು? ನಾನು ಸಖತ್ತಾಗಿದ್ದೀನಿ ಮಗ. ಮತ್ತೆ ಹೆಂಗಿದೆ ಮಗ ಅಭಿವೃದ್ಧಿ? ಚೆನ್ನಾಗಿದೆ. ಏನೇನು ಆಗ್ತಿದೆ ಮಗ ಕೆಲಸಗಳು ಈಗ? ಏನಾಗ್ತೀರ ಕೆಲಸ ಅವ್ರು ಬೇಕಾದ್ರೆ ಮಾಡ್ಕೊಂತಾರೆ, ಸುಮ್ಮನೆ ಇರ್ತಾರೆ ಅಷ್ಟೇ. ಅಂದ್ರೆ ನಿಮಗೇನು ಕೆಲಸ ಆಗ್ತಿಲ್ಲ? ನಮ್ಗೇನು ರೋಡ್ಗಳಾಗ್ತಿಲ್ಲ? ನಮ್ಮೂರ ಕಡೆ ಯಾವ್ದು ಅಂತ ಹಾಕೇ ಇಲ್ಲ. ನಿಮ್ಮೂರು ಯಾವುದು? ನಮ್ದು ಅವಲ್ ಬೆಟ್ಟ. ಅವಲ್ ಬೆಟ್ಟ. ಅಲ್ಲಿ ಏನು ಕೆಲಸ ಆಗಿಲ್ಲ? ಏನು ಕೆಲಸ? ಏನು ಆಗ್ಬೇಕು ಹೇಳು? ರಸ್ತೆ ಆಗಬೇಕು, ಇನ್ನು ಸರಿಯಾಗಿ ಇಲ್ಲ. ಆಮೇಲೆ ಆ ಕಡೆ ಆಸ್ಪತ್ರೆ ಸರಿಯಾಗಿಲ್ಲ, ಆಸ್ಪತ್ರೆಗಳಿಲ್ಲ. ನೋಡಿ ಮಗ, ನೋಡಿ ಮಗ. ಇನ್ನೊಂದು ಸರ್ ಮೇನ್ ಪ್ರಾಬ್ಲಮ್ ನೆಟ್ವರ್ಕ್ ಬರಲ್ಲ. ಇವಾಗ ಇಲ್ಲಿಂದ ನೆಟ್ವರ್ಕ್ ಬರಲ್ಲ. ಅದಿನ್ನೇನು ಯಾರು ಸತ್ತಾಗಿದಾರೋ ಗೊತ್ತಿರೋ ಗೊತ್ತಾಗಲ್ಲ. ಯಾರು ಪೂರ್ತಿ ಒಂದು ಪಾಯಿಂಟ್ ಬರಲ್ಲ. ಒಂದು ಪಾಯಿಂಟ್ ಬರಲ್ಲ. ಇಲ್ಲಿದ್ರೆ ನೆಟ್ವರ್ಕ್ ಯೂಸ್ ಮಾಡ್ಬೋದು ಅಷ್ಟೇ. ನಮ್ಮೂರ್ ಕಡೆ ನೆಟ್ವರ್ಕೇ ಬರಲ್ಲ. ವಾ, ಮೊಬೈಲ್ ಹಂಗಾರೆ ಸತ್ತಂಗೆ ಸುಮ್ಮನೆ ಕರೆನ್ಸಿ ಹಾಕ್ತಾರೆ, ಎಲ್ಲ ವೇಸ್ಟ್ ಪಾಪ. ಯಾರಾದ್ರೂ ಸತ್ತೋದ್ರೂ ಬೇರೆಯವ್ರು ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡೋಕ್ಕೂ ಆಗಲ್ಲ. ಹಂಗಿದೆ ಅಷ್ಟೊಂದು. ಏನಾರು ಒಂದು ಎಮರ್ಜೆನ್ಸಿ ಅಂದ್ರೆ ಆಂಬುಲೆನ್ಸ್ ಆಗಲ್ಲ.
ನೋಡಿ. ಯಾರಾದ್ರೂ ಬಂದಿದ್ದಾರೆ ರಾಜಕಾರಣರು ಅವ್ರು ಕಾಲ್ ಆಗಲ್ಲ. ಹಾಂ, ಒಂದ್ಸಲ ಕರ್ಕೊಂಡೋಗಿ ಕೂರಿಸ್ಕೊಂಬಿಡಿ ಹೇಳ್ತೀನಿ ಫೋನ್. ಬರಲ್ಲ, ಯಾರು ಬರಲ್ಲ. ಬರ್ತಾರೆ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಟೀಮ್ ಎಲೆಕ್ಷನ್ ಹತ್ರ ಬೇಕಷ್ಟೇ ಅವರು. ಅಂಗಡಿ ಅದೇನು ವ್ಯವಸ್ಥೆ ಇಲ್ಲ, ಇದಾವೆ ಚಿಕ್ಕ ಹಾಕೊಂಡಿದ್ದಾರೆ. ಚಿಕ್ಕದು ಅಷ್ಟೊಂದು. ಯಾವ ಊರಂದೆ ನಿನ್ನದು? ಅವಲ್ ಬೆಟ್ಟ. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 30 ಕಿಲೋಮೀಟರ್. 30 ಕಿಲೋಮೀಟ್ರು. ಅವಲ್ ಬೆಟ್ಟ ನೆನ್ಪಿಡ್ಕೋಬೇಕು. ಬರೋಣ, ಊರ್ ಕಡೆ ಬರ್ತೀನಿ. ಹಾಂ, ಸರಿ. ಎಸ್ ವೀಕ್ಷಕರೇ, ಇದಾಗಿತ್ತು ಚಿಕ್ಕಬಳ್ಳಾಪುರ ಜನರ ಮಾತು. ಸಾಕಷ್ಟು ಮಾತನಾಡಿದ್ರು, ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದ್ರು. ಬೇರೆ ಬೇರೆ ಹಳ್ಳಿ ಜನ, ಬೇರೆ ಬೇರೆ ಕ್ಷೇತ್ರದ ಜನರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮಗೆ ಸಿಕ್ಕಿದ್ರು. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರ ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರು ಕೂಡ ಮಾತನಾಡಿದ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಒಂದು ತರಲೆ ತಮಾಷೆ ಜೊತೆ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ, ಎಲ್ಲವನ್ನು ಕೂಡ ಮಾತನಾಡಿದ್ದಾರೆ. ಸೊ ಈಗ ಸರ್ಕಾರ ಏನು ಮಾಡಬೇಕು, ತಮಗೆ ಕೊಟ್ಟಂತಹ ಈ ಒಂದು ಜವಾಬ್ದಾರಿ, ಜನ ಹೇಳಿರುವಂಥ ಸಮಸ್ಯೆ ಅದೆಲ್ಲವನ್ನು ಕೂಡ ಬಗೆಹರಿಸಬೇಕು. ಸೊ ಹಾಗಾಗಿ ನಾವು ಕೂಡ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಸೊ ದಯವಿಟ್ಟು ನೀವು ಕೂಡ ಈ ಒಂದು ಜನರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀವಿ. ಮತ್ತೊಂದು ಕ್ಷೇತ್ರದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.